ಎಲ್ರಿಗೂ ಕೂಡ ಮತ್ತೆ ಇದೊಂದು ವಿಡಿಯೋಗೆ ಮಾತ್ರ ತುಂಬ ಸ್ವಾಗತ. ಎಂತ ಇಲ್ಲ, ನಿಮ್ಮ ಹತ್ರ ವಾಟ್ಸಪ್ ಇದೆಯಾ? ನಿಮಗೆ 20 ರೂಪೀಸ್ ಬಂತು ಅಷ್ಟೇ. ನಾನು ಹೇಳ್ತಿರೋದು, ನಿಮಗೆ ಬಂದಿಲ್ಲ ಅಂದರೆ ವಿಡಿಯೋನ ಎಷ್ಟಾದರೂ ಡಿಸ್ಲೈಕ್ ಮಾಡಿ, ಎಷ್ಟಾದರೂ ಬ್ಯಾಡ್ ಕಮೆಂಟ್ಸ್ ಕೊಡಿ. ಆದರೆ ನಾನು ಅದಕ್ಕೂ ಮುನ್ನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ನಾನು ಮುಂಚೆನೇ ಹೇಳ್ತೀನಿ. ಸ್ಕಿಪ್ ಮಾಡದೆ ವಾಚ್ ಮಾಡಿ. ಸೊ ಇವಾಗ ಡೈರೆಕ್ಟಾಗಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಈ ರೀತಿ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ತರ್ತಾ ಇರ್ತೇವೆ ನಿಮಗೋಸ್ಕರ ಅಂತಾನೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿದೆ, ತಪ್ಪದೇ ಜಾಯ್ನ್ ಆಗಿ. ಯಾಕಂದರೆ ಗಿವ್ ಅವೇ ನಿನ್ನೆ ನಡೆದಿತ್ತು. ಗಿವ್ ಅವೇ ವಿನ್ನರ್ಸ್ ಕೂಡ ಆಗ್ಯಾರ, ಅವ್ರಿಗೆ ಅಮೌಂಟ್ ಕೂಡ ನಾನು ಸೆಂಡ್ ಮಾಡಾಗಿದೆ. ಇವಾಗ ಡೈರೆಕ್ಟಾಗಿ ಹೋಗೋಣ. ಅದಕ್ಕೂ ಮುನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋಗೆ 30 ಲೈಕ್ಸ್ ಟಾರ್ಗೆಟ್ ಇದೆ, ಅಷ್ಟು ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇದೊಂದು ಟ್ರಿಕ್ಕನ್ನು ನಿಮಗೆ ಯೂಟ್ಯೂಬಲ್ಲಿ ಯಾರು ಕೂಡ ಹೇಳ್ಕೊಟ್ಟಿರಲ್ಲ ಇಲ್ಲಿವರೆಗೂ. ತುಂಬ ಜನ ಈ ಟ್ರಿಕ್ ನೋಡಿರ್ತೀರಾ ಮೋಸ್ಟ್ಲಿ, ಸ್ವಲ್ಪ ಆದರೂ ಕೂಡ ನೀವು ಟ್ರೈ ಮಾಡಿರ್ತೀರಾ, ಅದರಿಂದ ಆದರೂ ಸಿಕ್ಕಿರಲ್ಲ. ಈ ಟ್ರಿಕ್ ಏನಿದೆ, ನಾನು ವಾಟ್ಸಪ್ಪಲ್ಲಿ ಫಸ್ಟ್ ಅಪ್ಡೇಟ್ ಮಾಡಿದ್ದೆ ಆವಾಗಲೇ. ಅವಾಗ ಯಾರ್ಯಾರು ತೊಗೊಂಡಿರ್ಬೋದು ಅಥವಾ ತೊಗೊಂಡೇ ಇದ್ರೂ ನಡೆಯುತ್ತೆ. ನಾನು ನಿಮ್ಮ ಎದುರುಗಡೆ ನಾನು ತೋರಿಸ್ತೀನಿ. ಸೊ ನೋಡ್ಬೋದು. ಸೊ ನಾನು ಡೈರೆಕ್ಟಾಗಿ ನಾನು ವಾಟ್ಸಪ್ಪನ್ನು ಓಪನ್ ಮಾಡಿದೆ. ನೀವು ಎಂತ ಇಲ್ಲ, ಕೆಳಗಡೆ ನಿಮಗೆ ಲಿಂಕ್ ಸಿಕ್ಕಿರುತ್ತೆ ಒಂದು ನನ್ನ ಡಿಸ್ಕ್ರಿಪ್ಷನಲ್ಲಿ. ಮತ್ತು ನನ್ನ ಟೆಲಿಗ್ರಾಮಲ್ಲೂ ಕೂಡ ಲಿಂಕ್ ಸಿಗುತ್ತೆ. ಅಲ್ಲಿಂದ ಹೋಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಾಟ್ಸಪ್ಪಿಗೆ ರೀಡೈರೆಕ್ಟ್ ಆಗ್ತೀರಾ. ಅದು ಡೈರೆಕ್ಟಾಗಿ ಹೈ ಅಂತ ಸೆಂಡ್ ಮಾಡಿ ಈ ನಂಬರಿಗೆ. ಕಳಿಸಿದ ತಕ್ಷಣ ಈ ರೀತಿ ಕೇಳುತ್ತೆ, ಇಂಗ್ಲೀಷ್ ತೆಲುಗುನ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕೇಳುತ್ತೆ, ಮತ್ತು ಎಸ್ ನೋ ಅಂತ ಕೇಳುತ್ತೆ. ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಿನ್ ಕೋಡ್ ನಂಬರ್ ಕೇಳುತ್ತೆ. ಆದರೆ ಪಿನ್ ಕೋಡ್ ನಂಬರು ನಾನು ಟೆಲಿಗ್ರಾಮಲ್ಲಿ ಹಾಕೀನಿ, ನಿಮಗೆ ಸ್ಕ್ರೀನ್ ಪಕ್ಕದಲ್ಲೂ ಕಾಣಿಸ್ತಿರ್ಬೋದು. ಇಷ್ಟು ಪಿನ್ ಕೋಡ್ಸಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಟ್ರೈ ಮಾಡಿ. ಸೊ ನೆಕ್ಸ್ಟು ಅಂದರೆ ಕೊಟ್ಟಿದ್ದೀನಿ, ಯಾವುದು ಆಗುತ್ತೋ ಅದನ್ನು ಟ್ರೈ ಮಾಡ್ತಾ ಹೋಗಿ ಅಷ್ಟೇ. ನೆಕ್ಸ್ಟು ಇಷ್ಟಾದ ತಕ್ಷಣ ನಿಮಗೆ ಅದು ಕೂಪನ್ ಕೋಡು ಕೇಳುತ್ತೆ. ಇವಾಗ ಕೂಪನ್ ಕೋಡ್ ತುಂಬ ಇಂಪಾರ್ಟೆಂಟು. ನೋಡ್ತಿರ್ಬೋದು, ನಾನು ಎಷ್ಟೋ ಸತಿ ಟ್ರೈ ಮಾಡಿದಾಗ ಕೂಡ ಬರಲಿಲ್ಲ. ಇಷ್ಟೆಲ್ಲ ಟ್ರೈ ಮಾಡೀನಿ, ಆದರೆ ನಿಮಗೋಸ್ಕರ ಅಂತ ನಾನು ನಿನ್ನೆ ಹುಡುಕಿ ನಾನು ತಂದಿರುವಂಥದ್ದು ಲೈವು. ಸೊ ಫಸ್ಟ್ ಆಫ್ ಆಲು ಇಷ್ಟಾದ ತಕ್ಷಣ ಅದು ಕೂಪನ್ ಕೋಡ್ ಕೇಳುತ್ತೆ. ಇದು ಕೂಪನ್ ಕೋಡ್ ನಾನು ಹಾಕಿದೆ. ಇವಾಗ ಎಂತ ಹೇಳ್ತು, ಇಟ್ ಈಸ್ ಡೂಪ್ಲಿಕೇಟ್ ಅಂತ ತೋರಿಸುತ್ತೆ. ಸೊ ಹಿಂಗೆ ನಿಮಗೂ ತೋರಿಸುತ್ತೆ. ನಾನು ಪಕ್ಕದಲ್ಲೇ ಪಿನ್ ಕೋಡ್ನ ತೋರಿಸ್ತೀನಿ, ಸ್ಕ್ರೀನ್ ಮಾಡಿ ನೋಡ್ತಿರ್ಬೋದು. ಅದರಲ್ಲಿ ಯಾವುದಾದ್ರೂ ಒಂದು ಪಿನ್ ಕೋಡನ್ನು ಟ್ರೈ ಮಾಡ್ತಾ ಇರಿ. ಇವಾಗ ಟ್ರಿಕ್ ಬಂದುಬಿಟ್ಟು ನಿಮಗೆ ಪಕ್ಕ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇಲ್ಲಿ ನಿಮ್ಮ ಎದುರುಗಡೆ ನೋಡ್ತಿರ್ಬೋದು, ನಾನು ಆಲ್ಮೋಸ್ಟ್ ಒಂದು 12 ಸತಿ ಟ್ರೈ ಮಾಡಿದ ತಕ್ಷಣ 13 ಟೈಮಿಗೆ ನಾನು ಬೇರೆದು ಯಾವುದೋ ಒಂದು ಟ್ರೈ ಮಾಡಿದೆ ಸುಮ್ಮನೆ. ಅದು ಇಲ್ಲಿ ಅಕ್ಸೆಪ್ಟ್ ಆಗಿದೆ. ನಿಮ್ಗೆ ಎದುರು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ನೋಡಿ, ನಾನು ಒಂದು ಕೂಪನ್ ಕೋಡ್ ಹಾಕಿದೆ, ಇದು ಅಕ್ಸೆಪ್ಟ್ ಆಯಿತು. ಕ್ವಶನ್ ಕೇಳ್ತೀರಾ, ಈ ಕೂಪನ್ ಕೋಡ್ ನಿಮ್ಮ ಸ್ಕ್ರೀನ್ ಮೇಲೆ ಪಕ್ಕ ಕಾಣಿಸ್ತಿರ್ಬೋದು. ಎಂತ ಇಲ್ಲ, 65QR333 ಅಂತ ಹಾಕಿದೆ, ಅದು ಸೆಲೆಕ್ಟ್ ಆಯಿತು. ನೀವು ಎಂತ ಇಲ್ಲ, 65QR 229 ಅಥವಾ 330 ಅಂತ ಹಾಕಿ, ಅಥವಾ 228 ಅಂತ ಹಾಕಿ. ಅಷ್ಟೇ, ಚೇಂಜ್ ಮಾಡ್ತಾ ಹೋಗಿ, ಅಷ್ಟೇ, ಮುಗೀತು. ಮತ್ತೆ ಬೇಕಿದ್ರೆ 65QR ಅಂತ ಇದೆಯಲ್ಲ, AB ಅಥವಾ CD ಅಥವಾ EF GH IJ 65 ಹೀಗೆ 2 ಅಲ್ಫಾಬೆಟ್ಸ್ ಆರ್ಡರ್ ವೈಸಲ್ಲಿ ಯಾವುದಾದ್ರೂ ಹಾಕಿ. ಮತ್ತು ಇದು 300 to 400 ಮಧ್ಯೆ ಯಾವುದಾದ್ರೂ ನಂಬರನ್ನು ಹಾಕಿ, 349 360 ಟ್ರೈ ಮಾಡ್ತಾ ಹೋಗಿ. ಅದೇ ನಾನು ಹಾಕಿರೋ ನಂಬರನ್ನೇ ಒಂದು ಕೆಳಗಡೆ ಮೇಲೆ ಒಂದು ಸ್ವಲ್ಪ ಮಾಡಿ ಮುಗಿಸಿ. ಈ ನಂಬರ್ ಹಾಕಿದ ತಕ್ಷಣ ನಿಮಗೆ ಸ್ಕ್ರೀನ್ ಮೇಲೆ ಈ ರೀತಿ ಕೂಪನ್ ಕೋಡ್ ಇಸ್ ಕರೆಕ್ಟ್ ಅಂತ ಹಾಕಿ. ನಿಮಗೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. 25 ಇಯರ್ಸ್ 75 ಇಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಷ್ಟ ತಕ್ಷಣ ಇದು ಟ್ರೂ ಆಫ್ ಫಾಲ್ಸ್ ಕೇಳ್ತಾರೆ. ಟ್ರೂ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಕಲರ್ ಕೇಳ್ತಾರೆ, ಬ್ಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟೇ 3 ಕ್ವಶನ್ ಕರೆಕ್ಟ್ ಆಯಿತು. ನಿಮಗೆ ಯಾವ್ದ್ರಲ್ಲಿ ಪೇಮೆಂಟ್ ಬೇಕು ಅಂತ ಕೇಳ್ತಾರೆ. UPI ಬ್ಯಾಂಕಾ ಅಂತ UPI ಸೆಲೆಕ್ಟ್ ಮಾಡ್ಕೊಂಡೆ. ನಿಮ್ಮ ಫುಲ್ ಹೆಸರು ಕೇಳ್ತಾರೆ, ಮತ್ತು ನಿಮ್ಮ ಒಂದು UPI ಐಡಿನ ಕೇಳ್ತಾರೆ. ನಾನು UPI ಐಡಿನ ಹಾಕ್ದೆ. ಇಷ್ಟೆಲ್ಲ ತಕ್ಷಣ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಆಯಿತಾ, ಅದು ಇನ್ಸ್ಟೆಂಟಾಗಿ ನಿಮಗೆ ಪೇಮೆಂಟ್ ಸಿಗುತ್ತೆ. ನಿಮಗೆ ಲೈವ್ ಪೇಮೆಂಟ್ ಪ್ರೂಫ್ ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು, ನಿಮ್ಗೆ ಎದುರುಗಡೆ ಲೈವ್ ಪೇಮೆಂಟ್ ಪ್ರೂಫ್ ಕೂಡ ತೋರಿಸ್ತೀನಿ. ನಿನ್ನೆ ರಾತ್ರಿ 12 ಗಂಟೆಗೆ ಮೋಸ್ಟ್ಲಿ ನಾನು ಮಾಡಿರೋದು. ನಿಮಗೆ ಆದಷ್ಟು ಬೇಗ ತಿಳಿಸೋಕೆ ಅಂತ ನಾನು ಟ್ರೈ ಮಾಡೀನಿ. ಸೊ ನೋಡ್ಬೋದು.